ಹಲೋ ಗೆಳೆಯರೇ, ಈಗ ನಾವು ವಾರಣಾಸಿಯಲ್ಲಿದ್ದೇವೆ. ವಾರಣಾಸಿಯಿಂದ ನಾವು ಈಗ ಮಣಿಕರ್ಣ ಘಾಟ್ಗೆ ಬೋಟಿನ ಮೂಲಕ ಪ್ರಯಾಣಿಸುತ್ತಿದ್ದೇವೆ. ಈಗ ನೋಡ್ತಿದ್ದೀರ, ನಾವು ಬೋಟ್ನಲ್ಲಿ ಕೂತ್ಕೊಂಡಿದ್ದೇವೆ. ಬೋಟ್ನಲ್ಲಿ ಪ್ರಯಾಣಿಕರು ಇದ್ದಾರೆ. ನಮ್ಮ ಹುಡುಗ ಡ್ಯಾನ್ಸ್ ಆಡ್ತಾವನೆ. ನಮ್ಮ ಹುಡುಗ ಯಾವಾಗೂ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ನೋಡಿ. ಗಂಗಾ ನದಿಯಲ್ಲಿ ಚೆನ್ನಾಗಿದೆ ವ್ಯೂ ಮಾತ್ರ. ಅದು ಮಧ್ಯಾಹ್ನದ ವೇಳೆ 12:30 1 ಗಂಟೆ ಆಗಿದೆ. ನಾವು ಬೆಳಗ್ಗೆ ವಾರಣಾಸಿಗೆ ಬಂದು ಗಂಗಾ ಆರತಿ ಮಾಡಿ ಆಮೇಲೆ ನೋಡಿಕೊಂಡು ಆಮೇಲೆ ರೂಮ್ಗೆ ಹೋಗಿ ಟಿಫನ್ ಮಾಡಿ ಮತ್ತೆ ಕಾಶಿ ವಿಶ್ವೇಶ್ವರ ಅನ್ನೋ ದೇವಸ್ಥಾನ ಮಾಡಿ ಹೋಗಿ ದರ್ಶನ ಪಡ್ಕೊಂಡು ಆಮೇಲೆ ನಾವು ಈಗ ಮಧ್ಯಾಹ್ನದ ವೇಳೆ ಬಂದಿದ್ದೀವಿ. ಈಗ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ, ಗಂಗಾ ನದಿ ಮಧ್ಯದಲ್ಲಿದ್ದೀವಿ ನಾವು. ಇವಾಗ ನೋಡಿ, ಕಂಡಕ್ಟ್ರು ಟಿಕೆಟ್ ಕೊಡ್ತಾ ಇದ್ದಾರೆ, ಡ್ರೈವರ್ ಹಿಂದೆ ಕೂತ್ಕೊಂಡಿದ್ದಾರೆ. ನಮ್ಮ ಜ್ಞಾನಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಶುಭಾಶಯಗಳು ಹೇಳ್ಬಿಡ್ರಿ. ಲವರ್ ಹತ್ರ ಯಾವಾಗೂ ಈಗ ನೋಡ್ತಾ ಇದ್ದೀರಾ ನೀವು. ನೀರಿನ ಶಬ್ದ ಕೇಳಿಸ್ತಿದ್ಯಾ ನಿಮಗೆ? ಇರ್ರಿ ಒಂದು ನಿಮಿಷ. ನಮ್ಮ ದೋಸ್ತ ವೀಕ್ಷಕರೇ, ಇಲ್ಲಿ ನೋಡ್ರಿ, ನಮ್ಮ ಹುಡುಗರೆಲ್ಲ ತೇಲಾಡ್ತಿದ್ದಾರೆ ಬೋಟ್ನಲ್ಲಿ. ಒಂಟೆಗಳು ನೋಡ್ರಿ, ಹಂಗೆ ಇಲ್ಲಿ ನೋಡ್ರಿ ಒಂಟೆ ತೊಳಿತಾ ಅವ್ರೆ. ನೋಡಿ ನೋಡಿ, ಒಂಟೆನ ಇದು ಮಾಡ್ತಾವ್ರೆ. ಕುತ್ಕೊಳಕ್ ಆಗ್ತಾಯಿಲ್ಲ ನಮ್ಮ ಒಂಟೆ. ನೋಡಿ ಒಂಟೆ ತೊಳಿತಾವ್ರ. ಹಂಗೆ ನಮ್ಮ ಜ್ಞಾನೇಶನು ಬಂದ ನೋಡಿ. ನಮ್ಮ ಹುಡುಗ ಈಜಾಡ್ತಾ ಅವನೇ ನೋಡಿ. ಕುದುರೆಯಲ್ಲಿ ಆಟ ಆಡ್ತಾವ್ರೆ. ಬಂದ್ರು ನೋ ಬಾಯ್, ನೋ ಐ ಆಮ್ ನಾಟ್ ಕಮಿಂಗ್. ಹುಡುಗ ಹೇಳ್ತಿದ್ದಾನೆ ಕುದುರೆಯಲ್ಲಿ ಸವಾರಿ ಮಾಡಿ ಅಂತ. ಯಾಕೆ ಅವೆಲ್ಲ ಬೇಕಾಗಿದ್ದು ಅಂತ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ನೋಡ್ರಿ ಮತ್ತೆ ಇಂಚ ಚಾನ್ಸ್ ಸಿಗೋದಿಲ್ಲ. ಇಲ್ಲಿ ನೋಡ್ರಿ, ಅವಾಗಲೇ ಹೋಳಿ ಶುರು ಮಾಡ್ತಾ ಇದ್ದಾರೆ ನಮ್ಮ ಹುಡುಗರಿಗೆ. ಮಹಾದೇವ್ ಸ್ವಲ್ಪ ದಿನ ಇರ್ಲಿ ಕಾಣ್ರಲ್ಲ ಅಂತ ನೋಡು. ನಾನು ಹೇಳ್ದೆ ಕಣ ಇಲ್ಲಿ ಚಪ್ಪಲಿ ಬಿಟ್ಬಿಡ್ಬಾರಣ ಅಂತ. ಬೇಡ ಸುಮ್ಮನೆ.